ಉತ್ತರ ಕರ್ನಾಟಕದ ಮಹತ್ವದ ನೀರಾವರಿ ಯೋಜನೆ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಹೋರಾಟ ಇದೀಗ 6ನೇ ದಿನಕ್ಕೆ ಕಾಲಿಟ್ಟಿದೆ. ಅನಿರ್ದಿಷ್ಟಾವಧಿ ಅಹೋರಾತ್ರಿ ಹಾಗೂ ಸರತಿ ಉಪವಾಸ ಸತ್ಯಾಗ್ರಹ ಇದಾಗಿದ್ದು ಪಕ್ಷಾತೀತವಾಗಿ ಎಲ್ಲಾ ಪಕ್ಷದವರು ಕೂಡ ಇದಕ್ಕೆ ಬೆಂಬಲ ನೀಡಿದ್ದಾರೆ. ನಿನ್ನೆ ವಿಜಯಪುರ ಶಾಸಕ ಯತ್ನಾಳ್ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ರು. ಇದೇ ವೇಳೆ ಶಾಸಕ ಯತ್ನಾಳ್ ಮಾತನಾಡಿ, ದಕ್ಷಿಣದವರಿಗೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಬಗ್ಗೆ ಕಳಕಳಿ ಇಲ್ಲ. ಅವರು ಯಾಕೆ ಮಂತ್ರಿ ಆಗ್ತಾರೆ ಅಂದ್ರೆ ಲೂಟಿ ಮಾಡಲು ಆಗ್ತಾರೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ನಮ್ಮ ಸರ್ಕಾರ ಇದ್ದಾಗ ಕಾಮಗಾರಿ ಬಿಲ್ ಪಾಸ್ ಮಾಡಲು 10% ತಗೊಳ್ತಿದ್ದಾರೆ. ಆವಾಗಿನ ಕೆಲಸಕ್ಕೂ ರೊಕ್ಕ ತಗೊಳ್ತಿದ್ದಾನೆ ಪುಣ್ಯಾತ್ಮ ಎಂದು ಡಿಕೆಶಿ ಹೆಸರು ಹೇಳದೆ ಟೀಕೆ ಮಾಡಿದ್ರು. ಈಗ ಸಚಿವ ಸಂಪುಟ ಪುನರ್ ರಚನೆ ಅಂತ ಹೇಳ್ತಾ ಇದ್ದಾರೆ. ಈ ಭಾಗದವರನ್ನೇ ಜಲಸಂಪನ್ಮೂಲ ಸಚಿವರನ್ನಾಗಿ ಮಾಡಿ ಎಂದು ಸಿದ್ದರಾಮಯ್ಯನವರಿಗೆ ಮನವಿ ಮಾಡಿದ ಯತ್ನಾಳ್ ಈ ಯೋಜನೆಗೆ ತಾರ್ಕಿಕ ಅಂತ್ಯಕ್ಕೆ ಒತ್ತಾಯಿಸಿದ್ದಾರೆ. ಅಭಿವೃದ್ಧಿ ವಿಚಾರ ಬಂದಾಗ HK ಪಾಟೀಲ್ರನ್ನು ಪ್ರಶಂಸೆ ಮಾಡೀನಿ, MB ಪಾಟೀಲ್ರನ್ನು ಮಾಡೀನಿ. ವಿಧಾನಸಭೆ ಒಳಗನೆ ನಾ ಹೇಳಿನಿ, ನೀರಾವರಿ ಮಂತ್ರಿಗಳು ಯಾವಾಗಲೂ ಉತ್ತರ ಕರ್ನಾಟಕದವರಿಗೆ ಆಗಬೇಕು ಅಂತ ವಾದವನ್ನ ನಾನು ಮಂಡನೆ ಮಾಡಿದ್ದೇನೆ. ಇವತ್ತೇನಾಗ್ಲಕತ್ತದ, ಎಲ್ಲಾರ್ದು ಕಣ್ಣ ನೀರಾವರಿ ಮಂತ್ರಿ ಮ್ಯಾಗೆ. ಎಲ್ಲಾರು ಮಂತ್ರಿ ಎದುರ್ದಾಗ್ಬೇಕಂತ ಮೊದಲ ನೀರಾವರಿ. ಯಾಕ ಆರಾಮ್ 1 ಕೋಟಿ ರೂಪಾಯಿ 10 ಕೋಟಿ ರೂಪಾಯಿ ಮಾಡ್ತಾರೆ ಕಾಸ್ಟ್ ಎಸ್ಕಾಲೇಷನ್. ಅಲ್ಲಿ ಗಿಡ ಇರೋದಿಲ್ಲ, ಕಲ್ಲು ಇರೋದಿಲ್ಲ. ಭಾರಿ ದೊಡ್ಡದಾದಂತ ಗಿಡಗಳನ್ನು ಕಡೆಯಲ್ಲಿ 8 ಕೋಟಿ. ಕಲ್ಲು ಕೆನಾಲ್ ಮಾಡೋದಕ್ಕೆ ಬಹಳ ಬಹಳ ಭಾರಿ ಗಾತ್ರದ ಕಲ್ಲುಗಳು ಡೈನಾಮೈಟ್ ಇಟ್ಟರು ಹೊಡಿದಾರಂತ ಕಲ್ಲುಗಳು ಇಂಜಿನಿಯರ್ ಕಡೆ ಬರೆಸ್ತಾರೆ ಅಷ್ಟು ಚಂದಾಗೆ. ವರ್ಷ 1 ಕೋಟಿ 10 ಕೋಟಿ ಆಗಿರ್ತದೆ, ನಿಮಗೆ ಗೊತ್ತಾಗುದಿಲ್ಲ. ಅದೇನು ಕಾಸ್ಟ್ ಎಸ್ಕಾಲೇಷನ್ ಸೇರ್ತಾರ, ಹಿಂದಗಡೆ ಸೇರ್ತಾರ. ಟೆಂಡರ್ನಾಗ ಒಮ್ಮನೊಂದು ಕಡೆ ಅಂತೂ ಕೆನಾಲ್ಗಳಂತೂ ಮಾಡ್ಲಾರ್ದೇನೆ ಹೊಡೆದಾರ. 500-600 ಕೋಟಿ ರೂಪಾಯಿ ಹೊಡೆದಾರಿ. ಏನ್ ಮನುಷ್ಯತ್ವ ಐತೆ? ರೊಕ್ಕ ಯಾತ್ರೆ ಮಾಡ್ತಾರೆ ಇವರು. ಇವರೆಲ್ಲಾ ಭ್ರಷ್ಟಾಚಾರ ಮಾಡಿ ನೋಡಿದ್ರ ನಾನು ಆತ್ಮಸಾಕ್ಷಿ ಹೇಳ್ತೀನಿ, 10 ಆಲಮಟ್ಟಿ ಯೋಜನೆ ಮಾಡಬಹುದಾಗಿತ್ತು.